ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಜಾವಾ ಪ್ರೋಗ್ರಾಮನ್ನು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಯಾವ ರೀತಿ ರನ್ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ನಾನು Jvdroid ಅನ್ನೋ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ, ಯಾವುದು ಯೂಸರ್ ಫ್ರೆಂಡ್ಲಿ ಆಗುತ್ತೆ ಆ ಆ್ಯಪನ್ನು ನೀವು ಯೂಸ್ ಮಾಡಿಕೊಂಡು ಜಾವಾ ಪ್ರೋಗ್ರಾಮನ್ನು ರನ್ ಮಾಡ್ಬೋದು. ಸೊ Jvdroid ಅನ್ನೋ ಆ್ಯಪನ್ನು ಇನ್ಸ್ಟಾಲ್ ಮಾಡೋದಕ್ಕೆ ನಾವು ಪ್ಲೇಸ್ಟೋರಿಗೆ ಹೋಗೋಣ. ಪ್ಲೇಸ್ಟೋರಲ್ಲಿ ಸರ್ಚ್ ಬಾಕ್ಸಲ್ಲಿ ಜಾವಾ ಕಂಪೈಲರ್ ಅಂತ ಟೈಪ್ ಮಾಡಿದರೆ ನಮಗೆ ತುಂಬ ಆ್ಯಪ್ಸು ಬರುತ್ತೆ. ನೋಡಿ ಇಲ್ಲಿ ನೋಡಿ, ಇವೆಲ್ಲ ಜಾವಾ ಕಂಪೈಲರ್ಸ್. ನಿಮಗೆ ಇದರಲ್ಲಿ ಯಾವುದು ಯೂಸರ್ ಫ್ರೆಂಡ್ಲಿ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನು ನೋಡಿ ಫಸ್ಟ್ ಒನ್ನು Jvdroid IDE ಫಾರ್ ಜಾವಾ ಅಂತ ಇದೆಯಲ್ವಾ, ಇದನ್ನು ಇನ್ಸ್ಟಾಲ್ ಮಾಡ್ಕೊತೀನಿ. ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಮತ್ತೊಮ್ಮೆ ಇನ್ಸ್ಟಾಲ್ ಮಾಡೋಲ್ಲ. ಇದರಲ್ಲಿ ನೋಡಿ ಆ್ಯಡ್ಸ್ ಇರುತ್ತೆ, ಅದು ನೆನಪಿರಲಿ. ಸೊ ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ಬ್ಯಾಕ್ ಬರ್ತೀನಿ. ನೋಡಿ ನನ್ನ ಸ್ಕ್ರೀನಲ್ಲಿ Jvdroid ಅಂತ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಇದನ್ನು ಓಪನ್ ಮಾಡ್ತೀನಿ. ನೋಡಿ ಇದೆಯಲ್ವ, ಇದು ನಮ್ಮ Jvdroid ಆ್ಯಪಿನ ಹೋಮ್ ಸ್ಕ್ರೀನು. ನಾವು ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಈ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ, ಅವೆಲ್ಲವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ ಇದು ಡಿಫಾಲ್ಟ್ ಸ್ಕ್ರೀನ್ ಇದೆ. ನೋಡಿ ಡಿಫಾಲ್ಟ್ ಕೋಡ್ ಇದೆಯಲ್ವ, ಪಬ್ಲಿಕ್ ಕ್ಲಾಸ್ ಮೈನ್ ಅಂತ ಇದೆ, ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೈನ್ ಸ್ಟ್ರಿಂಗ್ ಆರ್ಕ್ಸ್. ಇದು ನಮ್ಮ ಮೈನ್ ಕ್ಲಾಸಿನ ಒಂದು ಡಿಫಾಲ್ಟ್ ಕೋಡನ್ನು ಇವರು ಕೊಟ್ಟಿದ್ದಾರೆ. ಓಕೆ, ನೋಡಿ ಇಲ್ಲಿ ಒಂದು ಫೋಲ್ಡರ್ ಥರ ಆಪ್ಷನ್ ಇದೆಯಲ್ವ, ಇದನ್ನು ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ. ನೋಡಿ ನ್ಯೂ, ಓಪನ್, ಸೇವ್ ಆ್ಯಸ್, ಕ್ಲೋಸ್, ರೀಸೆಂಟ್ ಫೈಲ್ಸ್. ಇದನ್ನು ಒಂದೊಂದು ಹಾಗೆ ನೋಡ್ತಾ ಹೋಗೋಣ. ಫಸ್ಟ್ ನಾವು ಕ್ಲೋಸನ್ನು ಕ್ಲಿಕ್ ಮಾಡೋಣ. ನೋಡಿ ಕ್ಲೋಸನ್ನು ಕ್ಲಿಕ್ ಮಾಡಿದರೆ ನಮ್ಮ ಎಡಿಟರ್ ಇದೆಯಲ್ವ ಎಂಟಿ ಆಗುತ್ತೆ. ಈಗ ಇದರಲ್ಲಿ ನಾವು ಪ್ರೋಗ್ರಾಮನ್ನು ಟೈಪ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಅದೇ ರೀತಿ ನಾವು ನ್ಯೂ ಅಂತ ಕ್ಲಿಕ್ ಮಾಡಿದರೆ ನಮಗೆ ಡಿಫಾಲ್ಟ್ ಕೋಡ್ ಇದೆಯಲ್ವ, ಅದು ಹೋಮ್ ಸ್ಕ್ರೀನಲ್ಲಿ ಬರುತ್ತೆ. ಸೊ ಈ ಡಿಫಾಲ್ಟ್ ಕೋಡು ಇದರಲ್ಲೇ ನಾವು ಪ್ರೋಗ್ರಾಮನ್ನು ಟೈಪ್ ಮಾಡ್ಬೋದು, ಅಥವಾ ಹೋಗ್ಬಿಟ್ಟು ಕ್ಲೋಸ್ ಅಂತ ಕೊಟ್ಬಿಟ್ಟು ಹೊಸದಾಗಿ ಪ್ರೋಗ್ರಾಮನ್ನು ಟೈಪ್ ಮಾಡ್ಬೋದು. ಓಕೆ, ಒಂದಾಯ್ತು. ನೋಡಿ ಈಗ ಇದರಲ್ಲಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಕೀಬೋರ್ಡ್ ಬರುತ್ತೆ. ನೋಡಿ ಇಲ್ಲಿ ಕೀಬೋರ್ಡ್ ಇದೆಯಲ್ವ, ಇದು ಸ್ಪೆಷಲ್ ಕ್ಯಾರೆಕ್ಟರ್ ಕೀಬೋರ್ಡ್ ಮೂವ್ ಆಗ್ತಾ ಇದೆಯಲ್ವ. ಇದರಲ್ಲಿ ನನಗೆ ಎಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸು ಸಿಗುತ್ತೆ. ನನಗೆ ಬೇಕಾಗಿರೋ ಎಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸು, ನನಗೆ ಪ್ರೋಗ್ರಾಮಿಂಗ್ ಬೇಕಾಗಿರೋದೆಲ್ಲ ಸಿಗುತ್ತೆ. ಇದನ್ನು ಯೂಸ್ ಮಾಡ್ಕೊಬೋದು. ಕೆಳಗಡೆ ಇಲ್ಲಿ ಆಲ್ಫಾಬೆಟ್ಸ್ ಇದೆಯಲ್ವ, ABCD, ಇದು ಆಲ್ಫಾ ನ್ಯೂಮರಿಕ್ ಕೀಬೋರ್ಡ್. ನೀವು ಆಲ್ಫಾ ನ್ಯೂಮರಿಕ್ ಕೀಬೋರ್ಡ್ ABCD ಮತ್ತು 1 2 3 ಟೈಪ್ ಮಾಡೋದಕ್ಕೆ ಆಲ್ಫಾ ನ್ಯೂಮರಿಕ್ ಕೀಬೋರ್ಡ್ ಯೂಸ್ ಮಾಡಿ. ಮತ್ತು ಮೇಲ್ಗಡೆ ಕಲರಲ್ಲಿ ಇದೆಯಲ್ವ ಸ್ಪೆಷಲ್ ಕ್ಯಾರೆಕ್ಟರ್ಸು, ಇದನ್ನು ನಮ್ಮ ಪ್ರೋಗ್ರಾಮಲ್ಲಿ ಬರುವ ಎಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಟೈಪ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡೋಣ. ಸೊ ಮೇಲ್ಗಡೆದು ಸ್ಪೆಷಲ್ ಕ್ಯಾರೆಕ್ಟರ್ ಕೀಬೋರ್ಡು, ಕೆಳಗಡೆದು ಆಲ್ಫಾ ನ್ಯೂಮರಿಕ್ ಕೀಬೋರ್ಡ್ ಆಯಿತು. ಓಕೆ, ಸೊ ನೋಡಿ ಇಲ್ಲಿ ಮೆನ್ಯುವಲ್ಲಿ ನ್ಯೂ ಅಂತ ನೋಡಿದ್ವಿ. ನ್ಯೂ ಅಂತ ಕ್ಲಿಕ್ ಮಾಡಿದರೆ ಡಿಫಾಲ್ಟ್ ಕೋಡ್ ಬರುತ್ತೆ, ಮತ್ತು ಫುಲ್ ಕ್ಲೋಸ್ ಅಂತ ಕೊಟ್ಟರೆ ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್ಡ್ ಆಯ್ತು. ಈಗ ನೋಡಿ, ಈಗ ಓಪನ್ ಅಂತ ಇದೆ. ಓಪನ್ ಅಂದರೆ ಆಲ್ರೆಡಿ ನಾವು ಸೇವ್ ಮಾಡಿರ್ತೀವಲ್ಲ ಆ ಪ್ರೋಗ್ರಾಮನ್ನು ಓಪನ್ ಮಾಡೋದಕ್ಕೆ ಓಪನ್ ಕ್ಲಿಕ್ ಮಾಡೋಣ. ನಾನು ನನ್ನ ಎಲ್ಲ ಪ್ರೋಗ್ರಾಮ್ಸನ್ನು ಪಬ್ಲಿಕ್ ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡಿದ್ದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ತುಂಬ ಪ್ರೋಗ್ರಾಮ್ಸ್ ಆಲ್ರೆಡಿ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಫಸ್ಟ್ $1.java ಇದೆಯಲ್ವ, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ ಇದು ನಾನು ಆಲ್ರೆಡಿ ಟೈಪ್ ಮಾಡಿರೋ ಒಂದು ಪ್ರೋಗ್ರಾಮ್. ಇದನ್ನು ರನ್ ಮಾಡಬೇಕಾದ್ರೆ ಈ ರೀತಿ ಟೈಪ್ ಮಾಡಾದಮೇಲೆ ನೋಡಿ ಕೆಳಗಡೆ ಏನಿದೆ, ಇಲ್ಲೊಂದು ಟ್ರಯಾಂಗಲ್ ಶೇಪಲ್ಲಿ ಒಂದು ಸರ್ಕಲ್ ಇದೆ. ಇದನ್ನು ಕ್ಲಿಕ್ ಮಾಡಿದರೆ ನನ್ನ ಪ್ರೋಗ್ರಾಮು ರನ್ ಆಗಿ ಔಟ್ಪುಟ್ ಬರುತ್ತೆ. ನೋಡಿ ಔಟ್ಪುಟ್ಟಲ್ಲಿ ಏನು ಬಂದಿದೆ, ಅಡಿಷನ್ 103, ಅಡಿಷನ್ 3.3 ಸಮಥಿಂಗ್ ವ್ಯಾಲ್ಯೂಸ್ ಬಂದಿದೆ. ಇದು ಈ ಪ್ರೋಗ್ರಾಮಿನ ಔಟ್ಪುಟ್ಟು. ಓಕೆ, ವೆರಿ ಸಿಂಪಲ್. ಸೊ ಎಗೇನ್ ಬ್ಯಾಕ್ ಬನ್ನಿ. ಇದು ನನ್ನ ಪ್ರೋಗ್ರಾಮ್. ಎಗೇನ್ ಒನ್ಸ್ ಅಗೇನ್ ತೋರಿಸ್ತೀನಿ. ನೋಡಿ ಮೆನ್ಯು ಬಟನ್ ಕ್ಲಿಕ್ ಮಾಡಿ, ಓಪನ್ ತೊಗೊಳ್ಳಿ. ನಾನು ಸೇವ್ ಮಾಡಿರೋದು ಪಬ್ಲಿಕ್ ಡಾಕ್ಯುಮೆಂಟ್ಸಲ್ಲಿ ಸೆಕೆಂಡ್ನೇ ಪ್ರೋಗ್ರಾಮ್ ತೊಗೊತೀನಿ. ನೋಡಿ $2.java ಸೇವ್ ಓಪನ್ ಮಾಡಿದೆ. ಇದು ನನ್ನ ಇನ್ನೊಂದು ಪ್ರೋಗ್ರಾಮು ಟೈಪ್ ಮಾಡಿರೋದು. ರನ್ ಮಾಡೋದಕ್ಕೆ ನೋಡಿ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಸರ್ಕಲಲ್ಲಿ ಇದೆಯಲ್ವ, ಇದನ್ನು ಕ್ಲಿಕ್ ಮಾಡಿ. ನೋಡಿ ಮತ್ತೆ ಈ ಪ್ರೋಗ್ರಾಮಿನ ಔಟ್ಪುಟ್ ಬರ್ತಾ ಇದೆ, ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಬ್ಯಾಕ್ ಹೋಗಬೇಕಾದ್ರೆ ಆರೋ ಕೀಸ್ ಇದೆಯಲ್ವ, ಈ ಆರೋ ಕೀನ ಪ್ರೆಸ್ ಮಾಡಿದರೆ ಬ್ಯಾಕ್ ಬರ್ತೀವಿ. ಸೊ ಮೆನ್ಯುವಲ್ಲಿ ನಾವೇನೇನು ನೋಡಿದ್ವಿ, ನ್ಯೂ ನೋಡಿದ್ವಿ, ಓಪನ್ ನೋಡಿದ್ವಿ, ಕ್ಲೋಸ್ ನೋಡಿದ್ವಿ. ರೀಸೆಂಟ್ ಫೈಲ್ಸನ್ನು ಕ್ಲಿಕ್ ಮಾಡಿದರೆ ನಾವು ರೀಸೆಂಟಾಗಿ ಯಾವ್ಯಾವ ಫೈಲ್ಸನ್ನು ಓಪನ್ ಮಾಡಿದ್ವಿ ಆ ಎಲ್ಲ ಫೈಲ್ಸ್ ನೋಡಿ. $2.java ಓಪನ್ ಮಾಡಿದ್ವಿ, ಅದ್ರ ಬಿಫೋರ್ $1.java ಓಪನ್ ಮಾಡಿದ್ವಿ, ಅದ್ರ ಬಿಫೋರ್ $1.java. ನೋಡಿ ಫಸ್ಟ್ .java ಕ್ಲಿಕ್ ಮಾಡಿದರೆ ಅದರಲ್ಲಿ ಏನೂ ಇಲ್ಲ, ಏಕೆಂದರೆ ನಾನೇನು ಸೇವ್ ಮಾಡಿರಲಿಲ್ಲ. ಓಕೆ, ನೋಡಿ ಇಲ್ಲಿ ಮೇಲ್ಗಡೆ $1.java, $2.java, $1.java ಅಂತೆಲ್ಲ ತೋರಿಸ್ತಾ ಇದೆ. ನೋಡಿ $1.java ಕ್ಲಿಕ್ ಮಾಡಿದರೆ ಆ ಪ್ರೋಗ್ರಾಮ್ ಓಪನ್ ಆಗುತ್ತೆ. $2.java ಕ್ಲಿಕ್ ಮಾಡಿದರೆ ಇನ್ನೊಂದು ಸೆಕೆಂಡ್ನೇ ಪ್ರೋಗ್ರಾಮ್. $1.javaದಲ್ಲಿ ಏನೂ ಇರಲಿಲ್ಲ. ಇವೆಲ್ಲ ಟ್ಯಾಬ್ಸು, 3 ಟ್ಯಾಬ್ಸನ್ನು ಕ್ಲೋಸ್ ಮಾಡಬೇಕು ಅಂದರೆ ನೋಡಿ ಈ ರೀತಿ ಕ್ಲೋಸ್ ಮಾಡ್ತಾ ಹೋದರೆ ನಮಗೆ ಎಲ್ಲ ಟ್ಯಾಬ್ಸುವೇ ಕ್ಲೋಸ್ ಆಗ್ತಾ ಹೋಗುತ್ತೆ ಒಂದೊಂದೇ. ನೋಡಿ ಎಲ್ಲ ಟ್ಯಾಬ್ಸು ಕ್ಲೋಸ್ ಆಯಿತು. ಸೊ ಈಗ
ನಾನಿಲ್ಲಿ ಒಂದು ಪ್ರೋಗ್ರಾಮನ್ನು ಟೈಪ್ ಮಾಡಬೇಕು. ಓಕೆನಾ, ಅದಕ್ಕೆ ಡಿಫಾಲ್ಟನ್ನು ತೊಗೊಂಡ್ಬಿಡ್ತೀನಿ. ನೋಡಿ, ಡಿಫಾಲ್ಟ್ ತೊಗೊಂಡೆ. ಸಪೋಸ್ ಇಲ್ಲಿ ನಾನು ಏನಾದರೂ ಟೈಪ್ ಮಾಡ್ತೀನಿ. ಓಕೆ, ಸುಮ್ಮನೆ ಏನೋ ಒಂದು ಸುಮ್ಮನೆ ಮೆಸೇಜನ್ನ ಟೈಪ್ ಮಾಡಿದ್ದೀನಿ, ಪ್ರಾಪರ್ ಪ್ರೋಗ್ರಾಮ್ ಅಲ್ಲ. ಇದನ್ನು ಸೇವ್ ಮಾಡೋದು ಹೇಳ್ಕೊಡ್ತೀನಿ. ನೋಡಿ, ಮೆನ್ಯು ಕ್ಲಿಕ್ ಮಾಡಿ, ಸೇವ್ ಆ್ಯಸ್ ಅಂತ ಇದೆ, ಸೇವ್ ಆ್ಯಸನ್ನು ಕ್ಲಿಕ್ ಮಾಡಿ. ಎಲ್ಲಿ ಸೇವ್ ಮಾಡಬೇಕು ಅಂತ ಕೇಳುತ್ತೆ. ನಾನು ಪಬ್ಲಿಕ್ ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡ್ತೀನಿ, ನೀವೆಲ್ಲಾದರೂ ಚೂಸ್ ಮಾಡ್ಕೊಳ್ಳಿ. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನೋಡಿ, ಮೇಲ್ಗಡೆ ಸೆಲೆಕ್ಟ್ ಫೋಲ್ಡರ್ ಅಂತ ಇದೆ. ಸೊ ಈ ಸೆಲೆಕ್ಟ್ ಫೋಲ್ಡರ್ನ ಕ್ಲಿಕ್ ಮಾಡಿದರೆ ನನಗೆ ಫೈಲ್ ನೇಮನ್ನು ಕೇಳುತ್ತೆ. ಸೊ ಈಗ ನಾನು ಫೈಲ್ ನೇಮನ್ನು ಟೈಪ್ ಮಾಡ್ತೀನಿ. ನೋಡಿ, ಡಾಟ್ ಜಾವಾ ಇಸ್ ಅ ಎಕ್ಸ್ಟೆನ್ಷನ್. ನಮ್ಮ ಜಾವಾ ಪ್ರೋಗ್ರಾಮಿಗೆ ಎಕ್ಸ್ಟೆನ್ಷನ್ ಏನು? ಡಾಟ್ ಜಾವಾ. ಸೊ ಡಾಟ್ ಜಾವಾ ಹಾಗೆ ಇರಲಿ. ಫೈಲ್ ನೇಮ್ ಏನಂತ ಕೊಡ್ತೀನಿ? ಮೈ ಫಸ್ಟ್ ಅಂತ ಕೊಡ್ತೀನಿ. ಓಕೆ, ಮೈ ಫಸ್ಟ್ ಅಂತ ಕೊಡ್ತೀನಿ. ನೋಡಿ ಈಗ ಓಕೆ, ಮೈ ಡಾಟ್ ಜಾವಾ ಅಂತ ಇರಲಿ. ಮೈ ಡಾಟ್ ಜಾವಾ ಸೇವ್ ಅಂತ ಕೊಡೋಣ. ಈಗ ಈ ಪ್ರೋಗ್ರಾಮು ಸೇವ್ ಆಯಿತು. ಮೇಲ್ಗಡೆ ನೋಡಿ, ಟಾಪಲ್ಲಿ ಮೈ ಡಾಟ್ ಜಾವಾ ಅಂತ ಆಲ್ರೆಡಿ ಬಂದಿದೆ. ಸೊ ಇದು ನನ್ನ ಪ್ರೋಗ್ರಾಮಿನ ನೇಮ್. ಸೊ ಈಗ ಪ್ರೋಗ್ರಾಮನ್ನು ಟೈಪ್ ಮಾಡಿದ್ದೀವಿ, ಸೇವ್ ಮಾಡಿದ್ವಿ. ಈಗ ಸ್ವಲ್ಪ ಎಂಟರ್ ಕೊಟ್ಬಿಟ್ಟು ಇನ್ನೇನಾದರೂ ಒಂದನ್ನು ಟೈಪ್ ಮಾಡ್ತೀನಿ. ಆಯ್ತಲ್ವಾ? ಅದಾದಮೇಲೆ ಸೇವ್ ಮಾಡಬೇಕಲ್ವಾ? ಸೇವ್ ಮಾಡೋದಕ್ಕೆ ಏನು ಮಾಡಬೇಕು? ಈ ಸರಿ ಸೇವ್ ಆ್ಯಸ್ ಮಾಡಬಾರ್ದು, ಬರೀ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಯಾಕೆಂದರೆ ಆಲ್ರೆಡಿ ಈ ಪ್ರೋಗ್ರಾಮು ಮೈ ಡಾಟ್ ಜಾವಾದಲ್ಲಿ ಸೇವ್ ಆಗಿದೆ. ನೇಮಲ್ಲಿ ಮೈ ಡಾಟ್ ಜಾವಾ ಅನ್ನೋ ನೇಮಲ್ಲಿ ನನ್ನ ಪ್ರೋಗ್ರಾಮ್ ಆಲ್ರೆಡಿ ಸೇವ್ ಆಗಿದೆ. ಸೊ ನೆಕ್ಸ್ಟ್ ಏನಾದರೂ ಟೈಪ್ ಮಾಡಿದರೆ ಅದೇ ನೇಮಲ್ಲಿ ಸೇವ್ ಆಗಬೇಕು ಅಂದರೆ ನಾನು ಮೆನ್ಯು ಬಟನ್ನಲ್ಲಿರೋ ಸೇವನ್ನು ಕ್ಲಿಕ್ ಮಾಡಬೇಕು. ಸೊ ಈ ಪ್ರೋಗ್ರಾಮನ್ನು ರನ್ ಮಾಡೋದಕ್ಕೆ ನಾನೇನು ಈ ರನ್ ಬಟನ್ ಇದೆಯಲ್ವಾ, ಟ್ರಯಾಂಗಲ್, ಅದನ್ನು ಕ್ಲಿಕ್ ಮಾಡ್ತೀನಿ. ಎರರ್ಸ್ ಇದ್ದರೆ ನೋಡಿ, ಇಲ್ಲಿ ಎರರ್ಸನ್ನು ತೋರಿಸುತ್ತೆ. ಕಂಪೈಲರ್ ಔಟ್ಪುಟ್ ಅಂದರೆ ಸಮ್ ಎರರ್ಸ್ ಇದೆ. ಈ ಎರರ್ಸನ್ನು ನಾವು ನೋಡ್ಕೊಬೇಕು. ಒನ್ ಎರರ್ ಅಂತ ಇದೆ. ಈ ಎರರನ್ನು ನೋಡ್ಕೊಂಬಿಟ್ಟು ನಾವೇನು ಮಾಡಬೇಕು? ನಮ್ಮ ಪ್ರೋಗ್ರಾಮಲ್ಲಿ ಚೇಂಜಸ್ನ ಮಾಡಬೇಕು. ಓಕೆ, ಇಲ್ಲಿ ಬಂದುಬಿಟ್ಟು ನನ್ನ ಪ್ರೋಗ್ರಾಮಲ್ಲಿ ಏನು ಎರರ್ ಇದೆ ಆ ಎರರನ್ನು ರಿಮೂವ್ ಮಾಡಿಬಿಟ್ಟು ಓಕೆ, ಅದನ್ನು ಈಗೇನು ರನ್ ಮಾಡಿದರೆ ನಮಗೆ ಔಟ್ಪುಟ್ ಬರುತ್ತೆ. ಸೊ ಸ್ಟಿಲ್ ಇದರಲ್ಲಿ ಎರರ್ಸ್ ಇದೆ, 2 ಎರರ್ಸ್ ಇದೆ. ಸೊ ಎಲ್ಲಾದರೂ ಎಡಿಟರ್ ಮೇಲೆ ಕ್ಲಿಕ್ ಮಾಡಿ, ಸೊ ಪ್ರೋಗ್ರಾಮಿಗೆ ಬನ್ನಿ, ಚೇಂಜಸ್ ಮಾಡಿ. ಚೇಂಜಸ್ ಮಾಡಿದ ಮೇಲೆ ಸೇವ್ ಮಾಡಬೇಕು. ಸೊ ಏನು ಎರರ್ಸ್ ಬಂದರೆ ಪ್ರೋಗ್ರಾಮಲ್ಲಿ ಚೇಂಜ್ ಮಾಡಿ, ಸೇವ್ ಮಾಡಿ, ರನ್ ಮಾಡಬೇಕು. ಸೊ ದೀಸ್ ಆರ್ ದಿ ಥಿಂಗ್ಸ್. ಸೊ ಇದರೆಲ್ಲ ಆಪ್ಷನ್ಸ್ ಗೊತ್ತಾಯ್ತಲ್ವ? ನ್ಯೂ, ಓಪನ್, ಸೇವ್, ಸೇವ್ ಆ್ಯಸ್, ಕ್ಲೋಸ್, ರೀಸೆಂಟ್ ಫೈಲ್ಸ್. So this is how we are going to run our Java programs in Android mobile. Thank you.